ನಮಸ್ಕಾರ ಬಂಧುಗಳೇ. ಇವಾಗ ನಾನು ಆಸ್ಟ್ರೇಲಿಯಾದ ಸಿಡ್ನಿಲಿರೋ ಫೇಮಸ್ ಬಾಂಡಿ ಬೀಚ್ ತೋರಿಸ್ತೀನಿ ನಿಮಗೆಲ್ಲ. ಬನ್ನಿ, ಇದು ಬಾಂಡಿ ಬೀಚ್ನ ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡಿಂದ ನೋಡಿ. ಹಾಗೆ ಇನ್ನೊಂದು ಎಂಡ್ ತೋರಿಸ್ತೀನಿ, ಅದು ಇನ್ನೊಂದು ಎಂಡ್. ಬನ್ನಿ, ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ. ಇಲ್ಲೆಲ್ಲ ಮೇಲ್ಗಡೆ ರೆಸಿಡೆನ್ಸ್ಗಳಿದೆ, ಬೀಚ್ ಫ್ರಂಟ್ ರೆಸಿಡೆನ್ಸಸ್ಸು. ಅಲ್ಲಿ ನೋಡಿ, ಕೆಲವರೆಲ್ಲ ಎಕ್ಸರ್ಸೈಸ್ ಮಾಡ್ತಾಯಿದ್ದಾರೆ, ಯೋಗ ಮಾಡ್ತಾಯಿದ್ದಾರೆ. ನೋಡಿ ಬೀಚ್ ಹೇಗಿದೆ. ಬೀಚ್ ಪಕ್ಕ ಎದುರಿಗೇ ಪಾರ್ಕಿಂಗ್ ಇದೆ, ಪ್ಲಸ್ ವಾಕಿಂಗ್ ಜಾಗಿಂಗ್ ಪಾತ್ ಮಾಡಿದ್ದಾರೆ. ತುಂಬ ಜನ ಸರ್ಫರ್ಸ್ ಇದ್ದಾರೆ ಇವತ್ತು. ವೇವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿಂದ ಆ ಎಂಡ್ ತನಕ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಒಂದು ರೌಂಡ್ ವಾಕ್ ಹೋಗೋಣ ಹಾಗೆ ಜೊತೆಲಿ. ನೋಡಿ, ವೇವ್ಸ್ ಸೌಂಡ್ ಕೇಳ್ತಾ ಇದ್ರೇ ಒಂದು ಖುಷಿ. ಇನ್ನು ಮಾರ್ನಿಂಗ್ 7:30, ವೀಕ್ ಡೇ ಇವತ್ತು. ಇವಾಗಲೇ ಎಷ್ಟೊಂದು ಜನ ಇದ್ದಾರೆ ನೋಡಿ. ಮಧ್ಯಾಹ್ನದ ಮೇಲೆ ಇನ್ನೂ ಜನ ಜಾಸ್ತಿ ಆಗ್ತಾರೆ ಇಲ್ಲಿ. ವೀಕೆಂಡೆಲ್ಲ ತುಂಬ ಪಾರ್ಕಿಂಗೇ ಸಿಗಲ್ಲಂತೆ, ಅಷ್ಟು ಜನ ಪ್ಯಾಕ್ ಆಗಿರುತ್ತಂತೆ ಬೀಚು. ಇಲ್ಲಿ ಟವಲ್ ಹಾಸೋಕ್ಕೂ ಜಾಗ ಇರೋಲ್ಲ ಅಂತ ಯಾರೋ ಹೇಳ್ತಾಯಿದ್ರು. ಅಷ್ಟು ಜನ ಇರ್ತಾರೆ ವೀಕೆಂಡಲ್ಲಿ. ಈಗ ಬಂಧುಗಳೇ, ಎಷ್ಟು ಕ್ಲೀನಾಗಿದೆ ವಾಟರು, ಮತ್ತು ಸ್ಯಾಂಡ್ ಕೂಡ ಅಷ್ಟೇ ಸಾಫ್ಟ್, ತುಂಬ ಸಾಫ್ಟ್ ಆ್ಯಂಡ್ ಕ್ಲೀನಾಗಿದೆ. ಈ ಬೀಚ್ ಹೀಗೆ ಇಲ್ಲಿ ಕ್ಲಿಫನ್ನು ಹತ್ಕೊಂಡು ಹೋದರೆ ನೆಕ್ಸ್ಟ್ ಇನ್ನೊಂದು ಬೀಚ್, ಪಕ್ಕದ ಬೀಚ್ ಸಿಗುತ್ತೆ. ಅದೇ ಥರ 8 ಕಿಲೋಮೀಟ್ರಷ್ಟು ಬೀಚ್ ಸ್ಟ್ರೆಚ್ ಇದೆಯಂತೆ. ತುಂಬ ಚೆನ್ನಾಗಿದೆ ಕೋಸ್ಟ್ ಲೈನ್. ನೋಡಿ, ಸರ್ಫರ್ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ನೀರು ಹೋಗೋಕ್ಕೆ. ಈ ಕಡೆ ಇಲ್ಲಿ ತುಂಬ ಜನ ಸರ್ಫರ್ಸ್ ಇದ್ದಾರೆ. ವೇವ್ಸ್ ಜಾಸ್ತಿ ಬರೋ ಜಾಗದಲ್ಲಿ ಸರ್ಫರ್ಗಳಿರ್ತಾರೆ.
ನೋಡಿ ಬೀಚ್ ಫ್ರಂಟ್ ರೆಸಿಡೆನ್ಸ್ಗಳು ಮನೆಗಳು. ಈ ಕಡೆ ಎಲ್ಲ ಇಂಡಿವಿಜುವಲ್ ಮನೆಗಳಿದೆ. ಈ ಕಡೆ ಸೈಡ್ ಬಂದರೆ ಈ ಕಡೆ ಅಪಾರ್ಟ್ಮೆಂಟ್ಗಳು ನೋಡಿ. ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ಗಳು ಜಾಸ್ತಿ. ಅದು ರಸ್ತೆ, ಅದು ಅಲ್ಲೆಲ್ಲ ಹೋಟೆಲ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು, ರೆಸ್ಟೋರೆಂಟ್ಗಳು ಆ ಥರ ಇದೆ. ಇದು ಐ ಥಿಂಕ್ ಆಸ್ಟ್ರೇಲಿಯಾನಲ್ಲೇ ಮೋಸ್ಟ್ ಫೇಮಸ್ ಬೀಚ್. ಇನ್ಫ್ಯಾಕ್ಟ್ ಹೋಲ್ ವರ್ಲ್ಡಲ್ಲೇ ಒನ್ ಆಫ್ ದಿ ಬೆಸ್ಟ್ ಬೀಚ್ ಅಂತ ರೇಟ್ ಆಗಿದೆ ಇದು. ಚೆನ್ನಾಗಿದೆ. ಅಲ್ಲೇ ಬೀಚ್ ಇದರಲ್ಲೇ ಶವರ್ ರೂಮ್ ಪ್ಲಸ್ ಟಾಯ್ಲೆಟ್ಸು ಎಲ್ಲ ಇದೆ, ಫೆಸಿಲಿಟೀಸ್, ಡ್ರಿಂಕಿಂಗ್ ವಾಟರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನಿಮಗೆ ಇನ್ನೊಂದು ವೀಡಿಯೋನಲ್ಲಿ ಭೇಟಿ ಮಾಡೋಣ ಬಂಧುಗಳೇ. ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಬಂಧುಗಳೇ, ಧನ್ಯವಾದಗಳು.